ನಮಸ್ಕಾರ, ಹೇಗಿದ್ದೀರಿ? ಇದು ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ಈ ಕ್ಷಣದಿಂದ ಇನ್ನು ಮುಂದಿನ 80 ದಿನಗಳ ಕಾಲ ಬಹಳ ದೊಡ್ಡ ಹೋರಾಟ, ಡೆಮೋಕ್ರಸಿಯ ಬಹಳ ದೊಡ್ಡ ಹಬ್ಬಕ್ಕೆ ನಾವು ನೀವು ಸಜ್ಜಾಗಬೇಕಾಗಿದೆ. ಕಾರಣ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ಸುದೀರ್ಘವಾದಂತಹ ಒಂದು ಪ್ರೆಸ್ ಮೀಟ್ ನಡೆಸ್ತು ಇವತ್ತು. ಆ ಪ್ರೆಸ್ ಮೀಟ್ ನಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಳ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಹೇಳಿದ್ದು, ಈ ಕುರುಕ್ಷೇತ್ರ ಯುದ್ಧ ಅಂತ ನಾವೆಲ್ಲ ಏನ್ ಕರಿತಾ ಇದ್ದೀವಿ, ಆ ಯುದ್ಧಕ್ಕೆ ಕ್ಷಣಗಣನೆ ಕೌಂಟ್ ಡೌನ್ ಶುರುವಾಗಿ ಹೋಗಿದೆ ಅಂತ. ಹಾಗಾಗಿ ಯಾವ್ಯಾವ ಫ್ಯಾಕ್ಟರ್ಸ್ಗಳ ಅಡಿಯಲ್ಲಿ, ಯಾವ್ಯಾವ ನರೇಟಿವ್ಸ್ಗಳ ಅಡಿಯಲ್ಲಿ ಈ ಎಲೆಕ್ಷನ್ ನಡೆಯುತ್ತೆ ಮತ್ತು ಎಲೆಕ್ಷನ್ ಅನೌನ್ಸ್ ಆದ್ಮೇಲೂ ಕೂಡ ಸ್ಟಿಲ್ ಅನ್ಪ್ರಿಪೇರ್ಡ್ ಅಂತ ಅನ್ನಿಸ್ತಿರುವ ಆ ಪಾರ್ಟಿಗಳು ಯಾವುವು ಮತ್ತು ಯಾವ ಕಾರಣಕ್ಕೆ, ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ಯಾವ ವಿಷಯಗಳು, ಯಾವ ಕ್ರೈಟೀರಿಯಾಸ್ಗಳು ಅಥವಾ ನರೇಟಿವ್ಸ್ ಈ ಒಂದು ಎಲೆಕ್ಷನ್ನಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ, ಇವೆಲ್ಲವನ್ನು ಗಮನಿಸ್ತಾ ಮೊದಲಿಗೆ ಒಂದು ಕೆಲಸ ಮಾಡಿಬಿಡೋಣ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್ ಪಡೆದುಕೊಳ್ಳೋಣ ಆನ್ ದಿ LED ಸ್ಕ್ರೀನ್. ಈಗ ಕರ್ನಾಟಕ ಲೋಕ ಎಲೆಕ್ಷನ್ 2023 ಮತದಾನ ಏಪ್ರಿಲ್ 26ನೇ ತಾರೀಕು ಬೆಂಗಳೂರು ಉತ್ತರದಲ್ಲಾಗುತ್ತೆ. ಇದು ಫಸ್ಟ್ ಫೇಸ್ ಅಲ್ಲಾಗುತ್ತೆ. ಫಲಿತಾಂಶ ಜೂನ್ 4ನೇ ತಾರೀಕು ಮಂಗಳವಾರ ಬರುತ್ತೆ. ಶುಕ್ರವಾರ ಎಲೆಕ್ಷನ್ ಇರುತ್ತೆ, ಮಂಗಳವಾರ ಫಲಿತಾಂಶ. ಎರಡನೇ ಹಂತದಲ್ಲಿ ಮೇ 7ನೇ ತಾರೀಕು ನಾವು ಗಮನಿಸಬೇಕು. ಧಾರವಾಡ ಹಾಗೆ ಇನ್ನಿತರ ಕ್ಷೇತ್ರಗಳು ಎರಡನೇ ಹಂತದಲ್ಲಿ ಬರ್ತವೆ. ಜೂನ್ 4ನೇ ತಾರೀಕಂದು ಫಲಿತಾಂಶ ನಮಗೆ ಬರುತ್ತೆ. ಶುಕ್ರವಾರ, ಮಂಗಳವಾರ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ದಟ್ಸ್ ಆಲ್. ಇದರ ಜೊತೆಗೆ ಕೆಲವು ಪಾಯಿಂಟರ್ಸ್ಗಳಿದ್ದಾವೆ, ಅದನ್ನು ಗಮನಿಸೋಣ. ಅಧಿಸೂಚನೆ ಮಾರ್ಚ್ 20ನೇ ತಾರೀಕು ಪ್ರಕಟವಾಗುತ್ತೆ. ಮಾರ್ಚ್ 20ನಿಂದ ಬರುತ್ತೆ ಅಧಿಸೂಚನೆ. ಅದಾದ ಮೇಲೆ ಬೇರೆ ಬೇರೆ ಪ್ರೊಸೀಜರ್ಗಳು. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಮಾರ್ಚ್ 27 ಲಾಸ್ಟ್ ಡೇಟ್ ಆಗಿರುತ್ತೆ. ನಾಮಪತ್ರ ಪರಿಶೀಲನೆ, ಅದನ್ನು ಸ್ಕ್ರಿಟಿನಿ ಮಾಡ್ತಾರೆ ಮಾರ್ಚ್ 28ನೇ ತಾರೀಕು. ಅದನ್ನು ವಾಪಸ್ ಪಡೆದುಕೊಳ್ಬೇಕು ನಾವು ನಾಮಿನೇಷನ್ ಫೈಲ್ ಮಾಡಿರೋದು ಅಂತಂದ್ರೆ ಮಾರ್ಚ್ 30ನೇ ತಾರೀಕಿನ ತನಕ ಟೈಮ್ ಇರುತ್ತೆ. ಅಲ್ಲಿ ತನಕ ಈ ರಾಜಕೀಯ ಪಾರ್ಟಿಗಳ ಹಗ್ಗ ಜಗ್ಗಾಟ, ಹಾವು ಏಣಿ ಆಟ, ಹೆದರಿಸೋದು ಬೆದರಿಸೋದು ಎಲ್ಲ ಕೂಡ ನಡೀತಾ ಹೋಗುತ್ತೆ. ಇಟ್ಸ್ ನಾಟ್ ಏಪ್ರಿಲ್ 19th, ಇಟ್ಸ್ ಏಪ್ರಿಲ್ 26th ಮತದಾನ. ಮೊದಲನೇ ಫೇಸ್ 26 ಸರ್. ಫಲಿತಾಂಶ ಜೂನ್ 4ನೇ ತಾರೀಕು ಪ್ರಕಟವಾಗುತ್ತೆ. ಸೊ ಕರ್ನಾಟಕ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳು ಯಾವ್ದಾವುದು ಅಂತ ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಕೋಲಾರ, ಬೆಂಗಳೂರು ಕೇಂದ್ರ ಹಾಗೂ ಚಿಕ್ಕಬಳ್ಳಾಪುರ. ಮತದಾನ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ ಏಪ್ರಿಲ್ 26ನೇ ತಾರೀಕು ಫಸ್ಟ್ ಫೇಸ್ ಇಂದು. ಜೂನ್ 4ನೇ ತಾರೀಕು ಅಫ್ಕೋರ್ಸ್ ಇಡೀ ದೇಶಾದ್ಯಂತ ಫಲಿತಾಂಶ ಬರುತ್ತೆ. ಮೊದಲ ಹಂತದ್ದು ಬರುತ್ತೆ, ಎಲ್ಲ ಹಂತಗಳದ್ದು ಬರುತ್ತೆ. ಮಂಡ್ಯ ಸೇರ್ಕೊಳ್ಳುತ್ತೆ, ಹಾಸನ, ಮೈಸೂರು, ಕೊಡಗು, ಚಾಮರಾಜನಗರ, ದಕ್ಷಿಣ ಕನ್ನಡ ಮತ್ತು ತುಮಕೂರು. ಇದೆಲ್ಲವೂ ಕೂಡ ಮೊದಲ ಫೇಸ್ನಲ್ಲಿ ಬರ್ತವೆ ಮತ್ತು ಮತದಾನ ನಡೆಯೋದು ಏಪ್ರಿಲ್ 26ನೇ ತಾರೀಕು, ಬಹಳ ಸ್ಪಷ್ಟವಾಗಿ. ಹಾಗೆ ಇದೇ ಮೊದಲ ಹಂತದಲ್ಲಿ ಕರ್ನಾಟಕದ ಎಲೆಕ್ಷನ್ಸ್ನಲ್ಲಿ ಉಡುಪಿ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಕೂಡ ಸೇರ್ಕೊಳ್ಳುತ್ತೆ. ಮತದಾನ ಆನ್ ಏಪ್ರಿಲ್ 26th, ಫಲಿತಾಂಶ ಆನ್ ಜೂನ್ 4th. ಕರ್ನಾಟಕದ ಎರಡನೇ ಹಂತದಲ್ಲಿ ಧಾರವಾಡ, ದಾವಣಗೆರೆ, ಉತ್ತರ ಕನ್ನಡ, ಹಾವೇರಿ, ಶಿವಮೊಗ್ಗ, ಬಳ್ಳಾರಿ ಎಲ್ಲ ಕ್ಷೇತ್ರಗಳು ಮತಬೇಟೆಗೆ ಇಳಿಯಲಿದ್ದಾವೆ. ಕೊಪ್ಪಳ, ಚಿಕ್ಕೋಡಿ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಬೀದರ್ ಈ ಕ್ಷೇತ್ರಗಳು ಕೂಡ ಹೌದು. ಮತ ಶಿಖಾರಿಗೆ ಇಲ್ಲಿರುವಂತಹ ಅಭ್ಯರ್ಥಿಗಳು ಅವತ್ತಿನ ದಿನಕ್ಕೋಸ್ಕರ ಕಾದು ನೋಡ್ತಾ ಇರ್ತಾರೆ. ಇದು ಎರಡನೇ ಹಂತದ್ದು ನಾವು ಗಮನಿಸಬೇಕಾಗಿರೋದು. ವಿಜಯಪುರ ಮತ್ತು ಕಲಬುರಗಿ ಕೂಡ ಹೌದು. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಅದು 7th of May ಎಲೆಕ್ಷನ್ ನಡೆಯೋದು.
ಫಲಿತಾಂಶ ಆಸ್ ಯೂಶುವಲ್ ಇಡೀ ದೇಶಾದ್ಯಂತ ಜೂನ್ 4ನೇ ತಾರೀಕು ಶುರುವಾಗುತ್ತೆ, ಅಂದರೆ ಪ್ರಕಟವಾಗುತ್ತೆ. ಲೆಟ್ಸ್ ಬಿಗಿನ್. ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೇವೆ. ಆ ಹಂತ ಎಲೆಕ್ಷನ್ ಶುರುವಾಗುವ ಹಂತ. ಇವತ್ತು 3ರಿಂದ 4 ಜನ ಗೆಸ್ಟ್ಗಳು ನಮ್ಮನ್ನು ಜಾಯ್ನ್ ಆಗ್ತಾರೆ. ಸ್ಟುಡಿಯೋದಲ್ಲಿ ಇಬ್ಬರೇ ಇರ್ತಾರೆ. ಕಾರಣ ಏನು ಅಂತಂದರೆ ಒಂದಿಷ್ಟು ಡೀಪ್ ಇನ್ಸೈಟ್ಫುಲ್ ಚರ್ಚೆಗಳನ್ನು ನಡೆಸೋಣ ಅಂತ. ಹೊರಗಡೆ ಆಯಾ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯುಯೆನ್ಸೀಸಿಂದ ಇಬ್ಬರು ಗೆಸ್ಟ್ಗಳು ಜಾಯ್ನ್ ಆಗ್ತಾರೆ. ನೀವು ಗಮನಿಸ್ತಾ ಇದ್ದೀರಿ ಆನ್ ದಿ ಸ್ಕ್ರೀನ್ಸ್ ರೈಟ್ ನಾವು. ನಮ್ಮೊಟ್ಟಿಗೆ ಜಗದೀಶ್ ಶೆಟ್ಟಿಗಾರ್ ಅವರು ದಕ್ಷಿಣ ಕನ್ನಡದಿಂದ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಬಾಬುರಾವ್ ಯಡ್ರಾಮಿ ಅವರು ಕಲಬುರಗಿಯಿಂದ ಜಾಯ್ನ್ ಆಗಿದ್ದಾರೆ, ಹಿರಿಯ ವಿಶ್ಲೇಷಕರು. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ BV ಶಿವಶಂಕರ್ ಸರ್, ಬಹಳ ಪ್ರೀತಿಯ ಸ್ವಾಗತ. ವೆಲ್ಕಮ್ ಟು ಯು. ನಾನು ಹಿರಿಯ ಪತ್ರಕರ್ತರಾಗಿರುವ ಯಡ್ರಾಮಿ ಸರ್ಗೆ ಮೊದಲ ಪ್ರಶ್ನೆಯನ್ನು ಕೇಳ್ತೀನಿ. ಸರ್, ಇವತ್ತು ಕಲಬುರಗಿಗೆ ಮಾನ್ಯ ಪ್ರಧಾನಿಗಳು ಬಂದಿದ್ರು. AICC ಅಧ್ಯಕ್ಷರ ಊರಿನಲ್ಲಿ ಇವತ್ತು ರಣಕಹಳೆಯನ್ನು ಮೊಳಗಿಸಿದ್ರು. ಕಲಬುರಗಿಯಿಂದ ಶುರು ಮಾಡಿಕೊಂಡಂತ ಈ ಒಂದು ಪ್ರಚಾರಕ್ಕೆ ಸಿಕ್ಕಂತ ರೆಸ್ಪಾನ್ಸ್, ಅದರ ಜೊತೆಗೆ ಯಾಕೆ ಕಲಬುರಗಿಯಿಂದ ಇವರು ಪ್ರಚಾರ ಶುರು ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಎರಡನೇದು, ಈ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತ್ಕೊಳ್ಳೋದಿಲ್ವಾ ಸರ್ ಕಲಬುರಗಿಯಿಂದ? ಸರ್ ಹಲೋ ಸರ್, ನಾನು ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಹಾಂ ಸರ್, ಕೇಳಿಸ್ತಾ ಹೇಳಿ ಸರ್. ಫ್ಯಾಂಟಾಸ್ಟಿಕ್ ಸರ್. ನನ್ನ ಪ್ರಶ್ನೆ ಈಗ ಸರ್, ಈ ಸಲ ಸರ್ ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಲ ಕಾಂಟೆಸ್ಟ್ ಮಾಡ್ತಾರೆ ಅನ್ನೋದು ಒಂಥರ $1 ಬಿಲಿಯನ್ ಕ್ವಶನ್ ಆಗಿದೆ, ಹೆಚ್ಚು ಕಡಿಮೆ. ಓಕೆ. ಯಾಕೆಂತಂದರೆ ಈಗಾಗಲೇ BJPಯ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆಗಿದೆ ಸರ್, ಬೀದರ್ ಮತ್ತು ಕಲಬುರಗಿ. ಆದರೆ ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ. ಹೀಗಾಗಿ ಇಲ್ಲಿ ಇನ್ನೂ ಅಭ್ಯರ್ಥಿಗಳನ್ನು ಹಾಕಿಲ್ಲ. ಹೀಗಾಗಿ ಖರ್ಗೆ ಅವರು ನಿಲ್ಬೋದಾ ಅಥವಾ ಅವ್ರ ಕುಟುಂಬದ ಯಾರು ನಿಲ್ತಾರೆ ಅನ್ನೋ ಒಂದು ಮಾತುಕತೆ, ಚರ್ಚೆಗಳು ನಡೆದಿವೆ. ಹೆಚ್ಚು ಕಡಿಮೆ ಒಂದು ಹಂತದಲ್ಲಿ ಇದುವರೆಗೂ ಖರ್ಗೆ ಅವರು ನಿಲ್ಲಲ್ಲ ಅಂತ ತಮ್ಮ ಆಪ್ತರ ಮುಂದೆ ಹೇಳಿಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಹೆಚ್ಚು ಕಡಿಮೆ ಮೊನ್ನೆ ಇತ್ತೀಚೆಗೆ ಖರ್ಗೆ ಅವರನ್ನು ಗ್ಯಾರಂಟಿ ಸಮಾವೇಶದಲ್ಲಿ ಭಾಗವಹಿಸಿದಾಗ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೆಲ್ಲ ಸೇರಿಕೊಂಡು ಖರ್ಗೆ ಅವರ ಅಳಿಯರಾದಂಥ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಮನವಿ ಸಲ್ಲಿಸಿದ್ದಾರೆ. ಹೀಗಾಗಿ ಇದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣ. ಅಂದರೆ ಖರ್ಗೆ ಅವರೇ ನಿಲ್ತಾರಾ ಅಥವಾ ಅವ್ರ ಅಳಿಯ ನಿಲ್ತಾರಾ ಅಂತ ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಈ ಪಕ್ಷದ ಸೂಚನೆ ಬಂದರೆ ಸಚಿವರು ನಿಲ್ತಾರೆ ಅನ್ನೋ ಚರ್ಚೆಗಳು ಸರ್. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಹ ಕೊನೆ ಗಳಿಗೆಯಲ್ಲಿ ಅಚ್ಚರಿಯಾಗಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಅನ್ನೋ ಭಾವನೆ ಸರ್ ಜನರಲ್ಲಿ ಚರ್ಚೆಗಳು ನಡೀತಾ ಇವೆ ಈ ಥರ ಜನರಲ್ಲಿ. ಹೀಗಾಗಿ ಇಡೀ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅನ್ನೋದು ಚರ್ಚೆ ಮೇಲಿಂದ ಮೇಲೇ ಭಾಳ ಆಸಕ್ತಿದಾಯಕ ಮತ್ತು ಚರ್ಚೆ ನಡೀತಾ ಇದೆ ಸರ್ ಕಲಬುರಗಿಯಲ್ಲಿ ಸರ್. ಯಾವ ಕಾರಣಕ್ಕೆ AICC ಪ್ರೆಸಿಡೆಂಟ್ ಆಗಿದ್ದಾರೆ, ಬಹಳ ಹಿರಿಯರಿದ್ದಾರೆ, ಅವ್ರಿಗೂ ಒಂದು ಮಾರ್ಗದರ್ಶಕ ಮಂಡಳಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸ್ಥಾನ ಸಿಕ್ಕಿದೆ. ಅವರು ಇಡೀ ಕಾಂಗ್ರೆಸ್ ಪಾರ್ಟಿಯನ್ನು ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ಅವರು ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅನ್ನೋ ರೀತಿಯಲ್ಲಿ ಸ್ಪರ್ಧೆ ಮಾಡಿ ಈ ಒಂದು ಅವಕಾಶವನ್ನು ತೋರಿಸಿಕೊಟ್ಟು ಗೆದ್ದರೆ ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ಬಲ ಬಂದಂತಾಗತ್ತೆ, ಒಂದು ನೈತಿಕ ಸ್ಥೈರ್ಯ ಬಂದಂತಾಗತ್ತೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ನೈತಿಕ ಸ್ಥೈರ್ಯ ಬಂದಂತಾಗತ್ತೆ. ಕಾರಣ ಏನು ಅಂತಂದರೆ ಹಿ ಸೀಮ್ಸ್ ಟು ಬಿ ದ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್. ಆ ಕಾರಣಕ್ಕೋಸ್ಕರ ಏನೊಂದು ಸ್ವಲ್ಪ ಹೆದರ್ತಾ ಇದ್ದಾರಾ, ಇದು ಲಾಸ್ಟ್ ಎಲೆಕ್ಷನ್ ಅಂದಾಗ್ಬೋದು, ಸೋತು ಬಿಟ್ರೆ ಸಮಸ್ಯೆ ಆಗುತ್ತೆ ಅನ್ನುವ ಭಯ ಏನಾದರೂ ಅವ್ರನ್ನ ಕಾಡ್ತಾ ಇದೆಯಾ? ಏನು ಸಮಸ್ಯೆ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಕಳೆದ ಸಲ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಫಲಿತಾಂಶವನ್ನು ನೋಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಚ್ಚು ಕಡಿಮೆ 98,000 ಮತಗಳಷ್ಟು ಅಂತರಗಳಿಂದ ಸೋತಿದ್ರು, ಒಂದು ಹೆಚ್ಚು ಕಡಿಮೆ 1 ಲಕ್ಷದಷ್ಟು ಮತಗಳು. ಇದು ಖರ್ಗೆ ಅವರಿಗೆಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು. ಅಂದರೆ ಒಬ್ಬ ರಾಜ್ಯದ ಹಿರಿಯ ಮುತ್ಸದ್ದಿ, ನಾಡು ಕಂಡ ಅಪರೂಪ ನಾಯಕ ಅಂತ ಕರ್ಕೋತಾರೆ ಖರ್ಗೆ ಅವರು. ಅಂಥವ್ರಿಗೆ ಹಿನ್ನಡೆ ಆಗಿದ್ದ ಕಾರಣಕ್ಕೇ ಈ ಸಲ ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಒಂದು ಚರ್ಚೆ. ಇನ್ನೊಂದು ಕಡೆಗೆ ವಿಶೇಷ ಅಂದರೆ ಸರ್, ಅವರು ರಾಜ್ಯಸಭಾ ಅವಧಿ ಇನ್ನೂ 4 ವರ್ಷ ಆಗ್ತು, 4 ವರ್ಷ ಇದೆ ಹೆಚ್ಚು ಕಡಿಮೆ. ಈಗಾಗಲೇ ರಾಜ್ಯಸಭೆ ವಿಪಕ್ಷದ ನಾಯಕರಾಗಿ ಸಹ ಕಾರ್ಯನಿರ್ವಹಿಸುತ್ತಿರೋದ್ರಿಂದ, ಜೊತೆಗೆ ಇಡೀ ದೇಶದ ತುಂಬೆಲ್ಲ ಓಡಾಡಿ ಚುನಾವಣಾ ಪ್ರಚಾರವನ್ನು ಮಾಡಬೇಕಾಗಿರೋ ಕಾರಣಕ್ಕಾಗಿ ಅವರು ಈ ಹಿಂದೆ ಹಾಕ್ತಿರ್ಬೋದು ಅಂತ ಅನಿಸ್ತಾ ಇದೆ ಸರ್ ಅದು. ಓಕೆ, ಕಾದ್ ನೋಡೋಣ. ಲೆಟ್ಸ್ ವೇಟ್ ಅಂಡ್ ವಾಚ್. ಸದ್ಯದ ಕಲಬುರಗಿಯ
ರಾಜಕೀಯ ಚಿತ್ರಣ ಹೇಗಿದೆ ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಅದನ್ನೂ ಕೂಡ ಕಾದು ನೋಡೋಣ. ನಾನು ದಕ್ಷಿಣ ಕನ್ನಡದಲ್ಲಿರುವ ಶೆಟ್ಟಿಗಾರ್ ಸಾಹೇಬರಿಗೆ ಬರ್ತೀನಿ. ಸರ್, ದಕ್ಷಿಣ ಕನ್ನಡದಲ್ಲಿ ಈ ಸಲ BJPಯಲ್ಲಿ ಕ್ಯಾಂಡಿಡೇಚರ್ ಬದಲಾಗಿದೆ. ಅರುಣ್ ಕುಮಾರ್ ಪುತ್ತಿಲ ಬಂಡಾಯವಿದ್ದಿದ್ರು ಬಂಡಾಯ ಶಮನವಾದಂಗೆ ಕಾಣಿಸ್ತಾ ಇದೆ. ತಾವು ವಾಜಪೇಯಿ ಅವ್ರ ಗೌರ್ಮೆಂಟ್ನಲ್ಲೆಲ್ಲ ಕೆಲಸ ಮಾಡಿದವರು, ಅಡ್ವೈಸರ್ ಆಗಿದ್ದಂಥವರು, ಬಹಳ ಹಿರಿಯ ಅನುಭವಿ ಮುತ್ಸದ್ದಿತನ ಉಳ್ಳಂಥವರು ತಾವು. ಸದ್ಯದ ರಾಜಕೀಯ ಚಿತ್ರಣ ದಕ್ಷಿಣ ಕನ್ನಡದಲ್ಲಿ ಈಸ್ ಇನ್ ಫೇವರ್ ಆಫ್ BJP ಆಸ್ ಎವರ್, ಆಸ್ ಯೂಶುವಲ್, ಅಥವಾ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಕಾಣಿಸುತ್ತಾ? ನನಗನಿಸ್ತದೆ ಮೊದಲಿನ ಹಾಗೆ ಇದು BJPಗೆ ಫೇವರ್ ಆಗಿದೆ. ಮೊದಲು ಏನೋ 70s ನಲ್ಲಿ ಅಥವಾ 80s ವರೆಗೇನೋ ಇದು ಚಿತ್ರಣ ಇತ್ತು. ಅದೀಗ ಬದಲಾಗಿ ಇದೊಂದು ಕ್ಯಾಡರ್ ಬೇಸ್ಡ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದು ಉಡುಪಿ ಇರಲಿ, ದಕ್ಷಿಣ ಕನ್ನಡ ಇರಲಿ ಅಥವಾ ಉತ್ತರ ಕನ್ನಡ ಇರಲಿ, ಇದು ಕ್ಯಾಡರ್ ಬೇಸ್ಡ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಕ್ಯಾಂಡಿಡೇಟ್ಗಿಂತ ಜಾಸ್ತಿ ಸಂಘಟನೆ ಮುಖ್ಯ. ಸಂಘಟನೆಯ ವತಿಯಿಂದ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಅವರನ್ನು ಗೆಲ್ಲಿಸಿ ಬರುವಂತ ಶಕ್ತಿ ಸಂಘಟನೆಗಿದೆ. ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ 91 ಆಗಿನ ಕ್ಯಾಂಡಿಡೇಟು ಜಾತಿ ಅಥವಾ ಯಾವುದೇ ಬೆಂಬಲಿಲ್ಲ, ಕೇವಲ ಜಾತಿ ಲೆಕ್ಕದ ಹೇಳಿದ್ರೆ ಬಹುಶಃ 10-12 ಕುಟುಂಬಗಳು ಇತ್ತು. ಆದರೂ ಕೂಡ ಸಂಘಟನೆ ಒಂದು ಬಲದಿಂದ ಅವರು 3 ಬಾರಿಯ 4 ಬಾರಿಯ ವರೆಗೆ ಅವರು ವಿನ್ ಆಗಿದ್ರು. ಸೊ ಅದರಿಂದಾಗಿ ನನಗನಿಸ್ತದೆ ಈಗಲೂ ಕೂಡ ಇದು BJPಯ ಪರವಾಗಿದೆ. ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅದು ಒಂದು ಜರ್ಕ್ ಸಿಕ್ಕಿತು. ಸೊ ಅದನ್ನ ಸರಿ ಮಾಡಿಸಿಕೊಳ್ಳುವಂತ ಕ್ಷಮತೆ ಇದೆ ಅಂತ ತಿಳ್ಕೊಂಡು ಅನಿಸ್ತು. ಓಕೆ, ನಳಿನ್ ಕುಮಾರ್ ಕಟೀಲ್ರಿಗೆ ಯಾಕೆ ಟಿಕೆಟ್ ತಪ್ಪಿಬಿಡ್ತು ಅಂತ ಕೇಳಬಹುದಾ? ಐ ನೋ ಇಟ್ಸ್ ಮೇ ಬಿ ಟೂ ಲೇಟ್. ನಾನು ಪ್ರಶ್ನೆ ಕೇಳ್ತಾ ಇರೋದು ಎಲೆಕ್ಷನ್ ಎಲ್ಲ ಅನೌನ್ಸ್ ಆಯಿತು, ಬಟ್ ಎಲ್ಲ ಆಗೋಯ್ತು. ಬಟ್ ಇನ್ನೂ ಕೂಡ ನಿಮ್ಮಲ್ಲಿ ಟಿಕೆಟ್ ಅನೌನ್ಸ್ ಆಗಬೇಕಾಗಿರೋದು ಬಾಕಿ ಇದೆ. ಸುಮಾರು ಒಂದು 5ರಿಂದ 8 ಕ್ಷೇತ್ರಗಳಿಗೆ, 3 JDS ಅಥವಾ 2 JDS ಕಾದ್ ನೋಡೋಣ ಅದನ್ನು. ಬಟ್ ಸ್ಟಿಲ್ ನಳಿನ್ ಕುಮಾರ್ ಕಟೀಲ್ರಿಗೆ ಟಿಕೆಟ್ ತಪ್ಪಿದ್ದು ಯಾಕೆ? ಅದು ಒಳಗಿನ ವಿಷಯ ಏನು, ಯಾವ ಫ್ಯಾಕ್ಟ್ರಿಯಿಂದ ಹೋಯ್ತು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಬಟ್ 3 ಸಲ ಅವರು 2009ರಿಂದ 3 ಸಲ ಅವರು ವಿನ್ ಆಗಿದ್ರು. ಸಾಮಾನ್ಯವಾಗಿ ಸ್ವಲ್ಪ ಆಂಟಿ ಇನ್ಕಂಬೆನ್ಸಿ ಲೋಕಲ್ ಲೆವೆಲಲ್ಲಿ ಕೂಡ ವರ್ಕ್ ಆಗ್ತದೆ. ಅದೇಂದರೆ ಕೆಲವರು ಬಹಳ ಆಕ್ಟಿವ್ ಆಗಿರ್ತಾರೆ. ಅವ್ರದ್ದು ಅನೇಕ ವಿಷಯಗಳಲ್ಲಿ ಕ್ಯಾಡರ್ ಇರಲಿ ಅಥವಾ ಸಾಮಾನ್ಯ ಜನ ಇರಲಿ, ಏನೋ ಎಕ್ಸ್ಪೆಕ್ಟೇಷನ್ ಫಸ್ಟಿಗೆ ಒಂದು ಸಿಕ್ಕಾಗ್ತದೆ, ಏನೋ ಹನಿಮೂನ್ ಪೀರಿಯಡ್ ಅಂತೇಳಿ ಮತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಶುರುವಾಗುತ್ತೆ. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಭಾಳ ಕಷ್ಟಪಡಬೇಕಾದ್ರೆ ಕ್ಯಾಂಡಿಡೇಟು ಲೋಕಲ್ ಸಾಮಾನ್ಯ ಜನ ಹಾಗೂ ಕ್ಯಾಡರ್ ಜೊತೆಯಲ್ಲಿ ಬೆರೆತುಕೊಳ್ಳೋದು ಅಗತ್ಯವಾಗ್ತದೆ. ಸಾಮಾನ್ಯ ಎಲ್ಲೋ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂತ ತಿಳ್ಕೊಂಡು ಅನಿಸ್ತದೆ. ಅಲ್ಲ, 5 ಸಲ ಗೆದ್ದವ್ರಿಗೂ ಕೂಡ 4 ಸಲ ನೀವೇ ಒಂದು ಹೇಳಿ ಸರ್, ನೀವೇ ಒಂದು ಇದು ಒಪಿನಿಯನ್ ಪೋಲ್ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಕೂಡ ಅವರಿಗೆ ಸ್ವಲ್ಪ ಕಡಿಮೆ ಬಂದಿತ್ತು. ಕರೆಕ್ಟ್. ಇವಾಗ ಯಾರೋ ಸೆಲೆಕ್ಟ್ ಆಗಿದ್ರು ಕ್ಯಾಂಡಿಡೇಟ್ ಚೌಟ, ಅವರಿಗೆ ಜಾಸ್ತಿ ಹೆಚ್ಚು ಕಡಿಮೆ ಬಹುಶಃ ಕಟೀಲ್ಗಿಂತ ಡಬಲ್ ಬಂದಿತ್ತು. ಅಂದ್ರೆ ಕ್ಯಾಡರ್ ಮನಸ್ಸಲ್ಲಿ ಏನಿದೆ ಅದರ ಇಂಗಿತ ಅದನ್ನು ತೋರಿಸ್ತದೆ ಅಂತ ತಿಳ್ಕೊಂಡು ಇದನ್ನೆಲ್ಲ ಗಮನಿಸಿಕೊಂಡು ಬಹುಶಃ ಮೇಲೆ ನಿಜವೇ. ಆದ್ರೆ ಹಲವು ಕಡೆಗಳಲ್ಲಿ 4 ಸಲ 5 ಸಲ ಗೆದ್ದವ್ರಿಗೂ ಕೂಡ ನೀವು ಟಿಕೆಟ್ ಕೊಟ್ಟಿದ್ದೀರಿ. ಗೊತ್ತಾಗಲ್ಲ ಈ ರಾಜಕೀಯದ ಪರ್ಮಿಟೇಷನ್ ಕಾಂಬಿನೇಷನ್ ಯಾವ ಹಂತಕ್ಕೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದೇನೋ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ನಾನು ಅಂತ ಹೇಳುವ ಮೈಸೂರಿನ ಪ್ರತಾಪ್ ಸಿಂಹರಿಗೆ ತಾವು ಟಿಕೆಟ್ ತಪ್ಪಿಸಿದ್ದೀರಿ. ತಾವು ಅಂತಂದ್ರೆ BJP ಅಲ್ಲಿರೋರು ಯಾರು ಟಿಕೆಟ್ ತಪ್ಪಿಸಿದ್ದಾರೆ, ಹೈಕಮಾಂಡ್ ಬೇರೆ ಏನೋ ನಿಲುವನ್ನು ತೆಗೆದುಕೊಳ್ತು ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಕೊಡ್ತಾರೆ. ಇರ್ಲಿ ಬಿಡಿ, ಅದು ನಿಮ್ಮ ಪಾರ್ಟಿಯ ನಿಲುವು, ನಿಮ್ಮ ಪಾರ್ಟಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದೇನು ಅಂತ. ನಿಮ್ಮ ಮೇಲೆ ಇರುವಂತ ನಂಬರ್ 1 ನಂಬರ್ 2 ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇರ್ಲಿ ಸರ್, ಫೈನ್. ಈಗ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ. ಹೌ ದಿ ನರೇಟಿವ್ಸ್ ಆರ್ ಗೋಯಿಂಗ್ ಟು ಬಿ ಸೆಟ್ ಫ್ರಮ್ ಬೋತ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅಥವಾ NDA ಇಂದ ಮತ್ತು ಇಂಡಿ ಅಲಯನ್ಸ್ ಇಂದ? ಇದು ಬಹಳ ದೊಡ್ಡ ಪ್ರಶ್ನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.